ಸ್ನೇಹಿತರೆ, ನಾವು ಸಾಹಿತ್ಯ ಧ್ವನಿ ಪಠ್ಯಭಾಗದ ಭಾಗವಾಗಿ ನಳಚರಿತೆಯನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ದಿನ 35ನೇ ಸೆಷನ್ನಲ್ಲಿ ನಳಚರಿತೆಯ ಮುಂದುವರಿದ ಭಾಗವನ್ನು ನೋಡೋಣ. ಈ ಪಠ್ಯಭಾಗದ ಉದ್ದೇಶವನ್ನು ಮೊದಲು ತಿಳ್ಕೊಳ್ಳೋಣ. ಇವತ್ತು ಈ ಸೆಷನ್ನಲ್ಲಿ ಏನೇನು ವಿಚಾರಗಳನ್ನು ನಾವು ಗಮನಿಸಬಹುದು ಅಂತೇಳಿ. ಅಯೋಧ್ಯೆಯ ರಾಜ ಋತುಪರ್ಣನಲ್ಲಿ ಆಶ್ರಯ ಪಡೆದ ನಳನ ಒಂದು ವಿಚಾರಗಳನ್ನು ನಾವು ತಿಳಿಬಹುದು. ಹಾಗೇನೆ ದಮಯಂತಿಗಾಗಿ ರಾಜ ಭೀಮನಚರರಿಂದ ಹುಡುಕಾಟ ನಡೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಚೇದಿ ದೇಶದಿಂದ ವಿದರ್ಭಕ್ಕೆ ದಮಯಂತಿಯ ಆಗಮನ ಆಗುವುದನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಬಂಧು ಬಾಂಧವರ ಸಮಾಗಮ, ಅಂದರೆ ಚೇದಿ ದೇಶದವರು ಮತ್ತು ವಿದರ್ಭದವರು ಬಂಧುಗಳು ಅನ್ನೋದು ಆಗ ಗೊತ್ತಾಗಿ ಅವರಿಬ್ಬರ ಸಮಾಗಮ ಆಗುವುದನ್ನು ಇಲ್ಲಿ ನಾವು ನೋಡಲಿದ್ದೇವೆ. ಆತ್ಮೇಲೆ ಕಳೆದ ಸೆಷನ್ನಲ್ಲಿ ಏನೇನಾಯಿತು ಅಂತೇಳಿ ಒಮ್ಮೆ ಪುನರವಲೋಕನವನ್ನು ಮಾಡ್ಕೊಳ್ಳೋಣ. ದಮಯಂತಿಗಾಗಿ ನಳ ಅನುತಾಪ ಪಡುವುದು, ಕಾಡುಗಿಚ್ಚಿಗೆ ಸಿಲುಕಿದ ಕಾರ್ಕೋಟಕ ಸರ್ಪವನ್ನ ನಳ ಬದುಕಿಸ್ತಾನೆ. ಉಪಚಾರಗೊಂಡ ಹಾವು ನಳನನ್ನು ಕಚ್ಚಿದ್ದರಿಂದ ವಿಕಾರವಾದ ದೇಹ ಉಳ್ಳವನಾಗಿ ಆತ ಸಂಕಟ ಪಡ್ತಾನೆ. ಆನಂತರದಲ್ಲಿ ಕಾರ್ಕೋಟಕ ಸರ್ಪ ಏನಿದೆ ಅದು ನಳನಿಗೆ ಸಾಂತ್ವನ ಹೇಳಿ ನೀನು ಅಯೋಧ್ಯೆಯಲ್ಲಿ ಆಶ್ರಯವನ್ನು ಪಡೆ ಅಂತ ಹೇಳಿ ಅದು ಅದೃಶ್ಯವಾಗುವ ವಿವರಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದಾಯಿತು. ಈಗ ಈ ಸೆಷನ್ನಲ್ಲಿ ವಿಶೇಷವಾಗಿ ನಳ ಕಾರ್ಕೋಟಕನಿಂದ ಬಿಡುಗಡೆ ಅಥವಾ ಕಾರ್ಕೋಟಕನಿಂದ ಬೀಳ್ಕೊಂಡು ಆತನ ಸಲಹೆಯಂತೆ, ಸರ್ಪದ ಸಲಹೆ ಹಾಗೆ ಅಯೋಧ್ಯೆಗೆ ಬಂದು ರಾಜ ಋತುಪರ್ಣದಲ್ಲಿ ಸ್ವಪರಿಚಯವನ್ನು ಮಾಡ್ಕೊಳ್ತಾನೆ. ಅಯೋಧ್ಯೆಯಲ್ಲಿ ರಾಜನ ಒಡ್ಡೋಲಗ ನಡೀತಾ ಇರುತ್ತೆ ರಾಜಸಭೆ. ಆ ರಾಜಸಭೆಗೆ ಬಂದ ನಳ ತನ್ನನ್ನು ಬಾಹುಕ ಅಂತೇಳಿ ಪರಿಚಯ ಮಾಡ್ಕೊಳ್ತಾನೆ. ಅವನಿಪತಿ ಕೇಳ್ ನಿಮ್ಮ ಪದಕಮಲವನ್ನು ಭಜಿಸುವೆ. ಮಹಾರಾಜನೇ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ನಿಮ್ಮ ಪದಕಮಲವನ್ನು ಭಜಿಸುವೆ ಅಂದ್ರೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ಜೀಯ ಚಿತ್ತದಿ ಸವಡಿ ನುಡಿ ತನಗಿಲ್ಲ. ಆಮೇಲೆ ನನ್ನ ಮನಸ್ಸು ಯಾವಾಗಲೂ ಕೂಡ ನೇರವಾದದ್ದು, ಒಳಗೊಂದು ಹೊರಗೊಂದು ಇಲ್ಲ ಅಂಥೇಳಿ ನಾನು ಕೃತಕವಾಗಿ ವರ್ತಿಸಲಾರೆ. ತನಗಿಲ್ಲ ಬಾಹುಕನೆಂಬುದು ಅಭಿಧಾನ. ನನ್ನ ಹೆಸರು ಬಾಹುಕ ಅಂತೇಳಿ, ನನ್ನನ್ನು ಬಾಹುಕ ಅಂತೇಳಿ ಕರೀತಾರೆ. ಹಾಗೆಯೇ ನನ್ನ ವೃತ್ತಿ ಏನು ಅಂತೇಳಿ ತನ್ನ ವೃತ್ತಿಯನ್ನು ಆತ ಪರಿಚಯ ಮಾಡ್ಕೊಳ್ತಾನೆ. ಭುವನದಳು ತಾನ್ ಅಶ್ವಕುಲ ಹೃದಯವನ್ನು ಬಲ್ಲೆನು. ಅಶ್ವವನ್ನು ಪಳಗಿಸುವ ವಿದ್ಯೆಯನ್ನು, ಕುದುರೆಯನ್ನು ಪಳಗಿಸುವ ವಿದ್ಯೆ ನನಗೆ ಚೆನ್ನಾಗಿ ಗೊತ್ತಿದೆ, ಹೇಗೆ ಪಳಗಿಸಬಹುದು ಅಂತೇಳಿ. ಜೊತೆಗೆ ಇನ್ನೂ ಕೆಲವು ವಿದ್ಯೆಗಳು ಕೂಡ ತನಗೆ ಬರುತ್ತೆ ಅಂತೇಳಿ ಹೇಳ್ತಾನೆ ನಾನು. ಇನ್ನೇನು ಬರುತ್ತೆ ಅಂದರೆ ಶಾಖಪಾಕದಿ ಸವಿಗೊಳಿಪ ಹೊರವಿದ್ಯೆ ತನಗುಂಟು. ಶಾಖಪಾಕದಿ ನಾನು ರುಚಿಯಾದ ಅಡಿಗೆಗಳನ್ನು ಕೂಡ ನಾನು ಮಾಡಬಲ್ಲೆ, ಅದರಲ್ಲಿ ಸ್ವಲ್ಪ ನನಗೆ ಪ್ರಾವೀಣ್ಯತೆ ಇದೆ ಅಂಥೇಳಿ ಆತ ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ಬಗ್ಗೆ ಸ್ವಪರಿಚಯವನ್ನು ಮಾಡ್ಕೊಳ್ತಾನೆ. ಆಗ ಸ್ವಪರಿಚಯ ಮಾಡಿಕೊಂಡು ಹೀಗೆ ತುಂಬ ಧೈರ್ಯದಿಂದ ಮತ್ತು ಯಾವುದೇ ಕೃತಕತೆ ನಟನೆಯನ್ನು ಮಾಡದೆ ಸ್ವಭಾವ ಸಹಜವಾಗಿ ನಡೆದುಕೊಂಡಂತಹ ನಳನ ಅವನ ವ್ಯಕ್ತಿತ್ವವನ್ನು ನೋಡಿದ ರಾಜ ಋತುಪರ್ಣ ಅವನ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾನೆ. ಆದರೂ ಅವನನ್ನು ಒಂದು ಪರೀಕ್ಷೆ ಮಾಡಬೇಕಲ್ವಾ. ಹಾಗಾಗಿ ಒಂದು ತುಂಬ ಒರಟು ವರ್ತನೆಯನ್ನು ತೋರುವ ಒಂದು ಕುದುರೆಯನ್ನು ತಂದು ಆತನಿಗೆ ನೀಡಿ, ನೋಡಪ್ಪ ಇದನ್ನು ನೀನು ಪಳಗಿಸು, ನೋಡ ಇದನ್ನು ನಿಯಂತ್ರಣ ಮಾಡು ಅಂತೇಳಿ ಒಂದು ಕುದುರೆಯನ್ನು ಆತನಿಗೆ ತಂದು ಕೊಡ್ತಾನೆ. ಹೀಗೆ ಆ ಕುದುರೆ ತಂದು ಕೊಟ್ಟಾಗ ಬಾಹುಕ ಅದನ್ನು ಅತಿ ವೇಗದಲ್ಲಿ ಓಡಿಸ್ಕೊಂಡೋಗಿ ಮತ್ತೆ ಅದೇ ವೇಗದಲ್ಲಿ ತಂದು ನಿಲ್ಲಿಸ್ತಾನೆ. ಅವನು ಮುರುಹಿ ಹಿಡಿಯಲು ಮಡದ ಸಣ್ಣಗೆ ತಿರುಗಿತು ಅತಿ ವೇಗದಲ್ಲಿ. ಅದನ್ನು ಹೀಗೆ ತಿರುಗಿಸಿ ಹಿಡಿದಾಗ ಅದು ವೇಗ ಹಯ ಓಸರಿಸಿ ಕಿರು ಬೆಮರಿಡಲು. ಎಷ್ಟು ವೇಗವಾಗಿ ಓಡ್ತಾ ಇತ್ತೋ ಅದನ್ನು ಅಷ್ಟೇ ವೇಗವಾಗಿ ಓಡಿಸ್ಕೊಂಡು ಹೋಗಿ ಅಥವಾ ವಾಪಸ್ ತೆಗೆದುಕೊಂಡು ಬರ್ತಾನೆ.
ಆಗ ಆ ಕುದುರೆಯ ದೇಹದಿಂದ ಸಣ್ಣ ಬೆವರಿನ ಹನಿಗಳು ಕಾಣಿಸ್ಕೊಂಡು ಬಂದೆ. ಕಿರು ಬೆಮರಿಡಲು ನಿಲ್ಲಿಸುತ್ತಾ ವಾರುವವನ್ನಿಳಿದು ಕರವ ಮುಗಿಯಲು ಅವನ ಕೆಳಗೆ ಎಳೆದ್ಬಿಟ್ಟು ಕುದುರೆಯನ್ನ ನಿಯಂತ್ರಣ ಮಾಡಿ ತಂದು ಅದು ಸಣ್ಣ ಬೆವರು ಇಳಿಯುವ ಹಾಗೆ ಅದನ್ನು ಓಡಿಸ್ಕೊಂಡು ಹೋಗಿ ಮತ್ತೆ ವಾಪಸ್ ತಂದು ರಾಜನೆದುರು ನಿಲ್ಲಿಸಿ ಕೆಳಗೆ ಇಳಿದು ಕೈ ಮುಗಿದು ಹೇಳ್ತಾನೆ. ನೃಪತಿ ಕೈ ಮುಗಿದು ಬೇಡ್ಕೊಂಡವನಲ್ಲಿ. ಆಗ ರಾಜ ಮೆಚ್ಕೊಳ್ತಾನೆ. ನೃಪತಿ ಮೆಚ್ಚುತ್ತಾ ತರಿಸಿಕೊಟ್ಟನು ಭೂಷಣಗಳು. ನೋಡಪ್ಪ, ಈ ಆಭರಣಗಳನ್ನೆಲ್ಲ ಉಟ್ಕೊಂಡು ನೀನು ಅಶ್ವಗಳನ್ನು ಪಳಗಿಸುವವನಾಗಿ ಅಶ್ವವಿದ್ಯೆ ಗೊತ್ತಿರುವನು, ಹಾಗಾಗಿ ನೀನು ಇಲ್ಲಿರು ಅಂತೇಳಿ ಆತನಿಗೆ ಆಶ್ರಯವನ್ನ ಕೊಡ್ತಾನೆ. ಮತ್ತೆ ಹಿರಿದು ಸಂಬಳವಿತ್ತು ನಿಲ್ಲಿಸಿದನು. ಅವನಿಗೊಂದು ವೇತನ ಕೊಡಬೇಕಲ್ವಾ, ಹಾಗಾಗಿ ಒಂದು ವೇತನವನ್ನು ಕೂಡ ನೀಡಿ ಈ ವೇತನದಲ್ಲಿ ನೀನು ಕೆಲಸವನ್ನ ಮಾಡು, ನಿನ್ನ ಕೆಲಸಕ್ಕಾಗಿ ಈ ವೇತನವನ್ನ ನಿನಗೆ ನಿಗದಿಪಡಿಸಿದ್ದೇನೆ ಅಂತ ಹೇಳಿ ಆತ ಅವನಿಗೆ ಕೆಲಸ ಮಾಡಲಿಕ್ಕೆ ತನ್ನಲ್ಲಿ ಆಶ್ರಯವನ್ನು ನೀಡುತ್ತಾನೆ. ಹೀಗೆ ಯಾರಿಗೂ ಗೊತ್ತಾಗದ ಹಾಗೆ ಭಾವುಕನ ವೇಷದಲ್ಲಿ ನಳ ಅಯೋಧ್ಯೆಯ ರಾಜ ಋತುಪರ್ಣನಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾನೆ. ಈಚೆಗೆ ಏನಾಯ್ತು ಅಂದ್ರೆ, ದಮಯಂತಿ ಈಗಾಗಲೇ ಚೇದಿ ದೇಶದಲ್ಲಿ ಇದ್ದಾಳೆ. ಯಾರೊಬ್ರು ಹೀಗೆ ಊರುಗಳನ್ನ ಸುತ್ತುವ ಬ್ರಾಹ್ಮಣರ ಕಡೆಯಿಂದ ವಿದರ್ಭದ ರಾಜ ಭೀಮನಿಗೆ ಗೊತ್ತಾಗುತ್ತೆ, ದಮಯಂತಿ ಮತ್ತೆ ನಳ ಇಬ್ರು ಕೂಡ ಕಾಡು ಪಾಲಾದ್ರು, ಅವ್ರ ಮಕ್ಕಳು ಇನ್ನೊಬ್ಬರ ಕಡೆಗೆ ಬೆಳೀತಾ ಇದ್ದಾರೆ ಅನ್ನುವ ಸಂಗತಿ ಆತನಿಗೂ ಗೊತ್ತಾಗುತ್ತೆ. ಆತ ಆ ನುಡಿಯನ್ನ ಕೇಳಿ ಶೋಕ ಸಾಗರದಲ್ಲಿ ಮುಳುಗಿ ಹೋಗ್ತಾನೆ. ಅವನು ನೋಡಿ ಹೀಗೆ ಹೇಳ್ತಾನೆ, ಹಾ ಮಗಳೇ ದಮಯಂತಿ, ನಿಷದ ಸನಾಮನನ್ನು ಕೈ ಹಿಡಿದು ಬಾಳುವ ನೇಮವನ್ನು ಬಿಸುಟು ಅಡವಿಗಟ್ಟಿತೆ ವಿಧಿ. ನಿಷದದ ರಾಜ ನಳನ ಕೈ ಹಿಡಿದು ಕೂಡ ನೀನು ಕಾಡಿನಲ್ಲಿ ವಾಸ ಮಾಡುವಂತಹ ಒಂದು ಸಂದರ್ಭವನ್ನ ವಿಧಿ ನಿನಗೆ ಒಡ್ಡಿತ. ವಿಧಿಯ ಈ ವಿಪರ್ಯಾಸವನ್ನ ನೋಡು, ಹೇಗೆ ರಾಜಕುಮಾರಿಯಾಗಿ ಪಟ್ಟದ ರಾಣಿಯಾಗಿ ಬಾಳ್ಬೇಕಾದವಳು ಕಾಡು ಪಾಲಾಗುವಂತ ಸನ್ನಿವೇಶ ಸೃಷ್ಟಿಯಾಯಿತೇ ಅಂತೇಳಿ ಹೇಳಿ ಈ ಭೀಮರಾಜನ ಹೊಟ್ಟೆಯಲ್ಲಿ ಹುಟ್ಟಿಯೂ ಕೂಡ ಇಂಥ ಒಂದು ಸ್ಥಿತಿಯನ್ನು ನೀನು ಅನುಭವಿಸಬೇಕಾಗಿತ್ತಲ್ಲ ಮಗಳೇ ಅಂತೇಳಿ ಹಲುಬಿದ್ದಾನೆ, ಗೋಳಾಡ್ತಾನೆ, ಸಂಕಟ ಪಡ್ತಾನೆ. ಒಂದ್ ವೇಳೆ ಬಡವರ ಉದರದೊಳು ಉದಿಸಿ ಸುಖವನ್ನು ಪಡೆಯಲೊಲ್ಲದೆ ಬಂದು ನೀನ್ ಈ ಪಡವಿಪತಿಯ ಉದರದಲ್ಲಿ ಸಂಜನಿಸುವರೇ ಎಲೆ ತಾಯೇ. ಬಡವರ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಆರಾಮಾಗಿ ಸುಖವಾಗಿ ಇರ್ಬೋದಿತ್ತು, ಆದ್ರೆ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಹೀಗೆ ಕಾಡಿನಲ್ಲಿ ಅಲಿಯುವಂತಹ ಸ್ಥಿತಿಯನ್ನ ವಿಧಿ ನಿರ್ಮಿಸ್ಕೊಡ್ತೆ. ಏನಪ್ಪ ಇದು ವಿಪರ್ಯಾಸ ಅಂತೇಳಿ ಆತ ಹೇಳ್ತಾನೆ. ಗಿಡಮೆಳೆಗಳ ಅರಣ್ಯದಲ್ಲಿ ತನುವಿಡಿದು ಸೈರಿಸುವುದೆಂದು ಮಗಳೇ ಸುಡು ತನುವ ನಿಧನ್ ಮರುಗಿದಳು ಅವಳ ತಾಯಿ ನಿಜ ಜನನಿ. ಅವಳ ಅಮ್ಮ ಅಲ್ಲಿ ಬಂದು ಈ ಅರಣ್ಯದಲ್ಲಿ ಹೇಗೆ ಬಾಳ್ತಾ ಇದೆಯಮ್ಮ, ಈ ಹೊಟ್ಟೆಯಲ್ಲಿ ಯಾಕಾರು ಹುಟ್ಟಿದ ಮಗಳೇ ಅಂತೇಳಿ ಆಕೆ ಗೋಳಾಡ್ತಾಳೆ. ಹೀಗೆ ಸತಿಪತಿಗಳು ಅಂದ್ರೆ ರಾಜ ರಾಣಿ ಈ ಪರಿಯ ಶೋಕೋನ್ನತಿಯ ಸೈರಿಸಲಾರದೆ ಆ ಮಾರುತನ ಸಕನಳು ಪುಗುವೆ ಎಂದು ಉರುಮಣಿಸಿ ನಡೀತಾರಲ್ಲ. ಇನ್ನು ನಾವು ಮಗಳು ಇಲ್ಲ, ಅಳಿಯನು ಇಲ್ಲ, ನಾವು ಬದುಕಿದ್ದೇನು ಪ್ರಯೋಜನ ಅಂತೇಳಿ ಈ ರಾಜ ಮತ್ತೆ ರಾಣಿ ಇಬ್ರು ಕೂಡ ಅವರು ಮಾರುತನ ಸಖ ಅಂದ್ರೆ ಅಗ್ನಿದೇವ, ಈ ವಾಯುವಿನ ಸ್ನೇಹಿತ ಅಥವಾ ವಾಯುವಿನ ಸಖ ಯಾರು ಅಂದ್ರೆ ಅಗ್ನಿ. ನಾವು ಅಗ್ನಿ ಪ್ರವೇಶ ಮಾಡ್ತೀವಿ ಅಂತೇಳಿ ಹೊರಡ್ತಾರೆ. ಹೀಗೆ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಅಂತೇಳಿ ಹೋದಾಗ ಒಂದು ಆಕಾಶವಾಣಿ ಆಗುತ್ತೆ. ಒಂದು ಆಕಾಶವಾಣಿ ಕೇಳಿಸುತ್ತೆ. ಏನಂದ್ರೆ, ಮತಿಯುತನೇ ಚಿಂತೆಯನ್ನು ಬಿಡು, ಪತಿವ್ರತೆಗೆ ಹಾನಿಯೇ ಸುಖದೋಳಿ ಹೇಳೆಂದು ನಭೋ ನಿನದ. ಒಂದು ಆಕಾಶವಾಣಿ ಆಗುತ್ತೆ. ವಿವೇಕಿಯಾದ ರಾಜ ಭೀಮನೇ, ನೀನು ಚಿಂತಿತನಾಗಬೇಡ, ನಿನ್ನ ಮಗಳು ಸುಖವಾಗಿದ್ದಾಳೆ, ನೀನು ಅಗ್ನಿ ಪ್ರವೇಶ ಮಾಡುವ ಅಗತ್ಯ ಇಲ್ಲ, ಪತಿವ್ರತೆ ಅವಳು ಜೀವಂತವಾಗಿದ್ದಾಳೆ, ಸುಖವಾಗಿದ್ದಾಳೆ ಅಂತ ಹೇಳಿ ಒಂದು ಆಕಾಶವಾಣಿ ಅಶರೀರವಾಣಿ ಕೇಳಿಸುತ್ತೆ. ಈ ವಾಕ್ಯವನ್ನು ಕೇಳಿ ಅಲ್ಲೇ ಇದ್ದ ಮುನಿಗಳ ಗುಂಪಿನಿಂದ ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ಒಬ್ಬ ಮುನಿ ಹೇಳ್ತಾನೆ,
ನೋಡಿ, ಇದು ಪರಮಾನಂದ ಜ್ಯೋತಿರ್ಮಯನ ವಾಕ್ಯ. ಇದು ಪರಮಾನಂದ ಜ್ಯೋತಿರ್ಮಯನ ವಾಕ್ಯದ ಹಾಗೆ ಇದೆ. ಹಾಗಾಗಿ ಈಗಲೇ ನಾವು ದಮಯಂತಿಯನ್ನು ಹುಡುಕಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆತ ಸಲಹೆಯನ್ನ ನೀಡ್ತಾನೆ ರಾಜ ಭೀಮನಿಗೆ. ರಾಜ ಭೀಮ ಎಲ್ಲ ಚರರನ್ನ ಆಚೀಚೆ ಎಲ್ಲ ಇಡೀ ಭೂಭಾಗದಲ್ಲಿ ಎಲ್ಲ ಹುಡುಕಿ ಅಂತ ಹೇಳಿ ಆತ ಕಳಿಸ್ಕೊಡ್ತಾನೆ. ಹರಿದರ ಅರಸನ ಆಳುಗಳು ಏನು ಸೇವಕರಿದ್ದಾರೆ, ಅವರು ಹರಿದರ್ ಎಲ್ಲ ಕಡೆಗೆ ಚಲಿಸಿದರು ಅಂತೇಳಿ ಬೇರೆ ಬೇರೆ ಪ್ರದೇಶ. ಹರಿದರ ಅರಸಾಳುಗಳು ಪಶ್ಚಿಮ ಶರಧಿ, ದಕ್ಷಿಣ ಶರಧಿ, ಪೂರ್ವದ ಶರಧಿ, ಉತ್ತರ ಕುರು ನರೇಂದ್ರರ ಸೀಮೆ ಪರ್ಯಂತ, ಪೂರ್ವ ಪಶ್ಚಿಮ ಮತ್ತೆ ಉತ್ತರದ ದಕ್ಷಿಣದ ಏನು ಸಮುದ್ರ ತೀರಗಳಿದೆ ಆ ಸಮುದ್ರ ತೀರಗಳ ಪರ್ಯಂತ ಅವರು ಹುಡುಕಾಟಕ್ಕೆ ಹೊರಟರು. ಅಷ್ಟೇ ಅಲ್ಲದೇನೆ ಉತ್ತರದಲ್ಲಿರುವ ಕುರು ರಾಜರ ಸೀಮೆಯವರೆಗೆ ಹುಡುಕಾಟಕ್ಕೆ ಹೊರಡ್ತಾರೆ. ಹೀಗೆ ಹೊರಟವರು ಪುರಗಳಲ್ಲಿ, ವನವೀದಿಯಲ್ಲಿ, ತದ್ಗಿರಿಗಳಲ್ಲಿ ನಾನಾ ದಿಗಂತದೊಳ ಅರಸಿ ಕಾಣದೆ ಮುಂದೆ ನಡೆದರು ಹಲವು ದಿವಸಗಳು. ಹೀಗೆ ಎಲ್ಲ ಕಡೆಗೆ ಹುಡುಕ್ತಾರೆ. ಎಲ್ಲೆಲ್ಲಿ ಅಂದ್ರೆ ವನಗಳಲ್ಲಿ, ಬೀದಿಗಳಲ್ಲಿ, ಪುರಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ, ಗಿರಿ ಶಿಖರಗಳಲ್ಲಿ ಎಲ್ಲಿ ಹುಡುಕಿದ್ರು ಆಕೆ ಸಿಗದಿಲ್ಲ. ದಮಯಂತಿಯ ಹುಡುಕಾಟಕ್ಕೆ ಹೊರಟಾಗ ಎಲ್ಲೂ ಕೂಡ ದಮಯಂತಿ ಸಿಗದಿಲ್ಲ. ಹೀಗೆ ಎಲ್ಲ ಕಡೆಗೆ ಹೊರಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ. ಯಾರು ಒಬ್ಬ ಹೇಳ್ತಾನೆ, ಒಂದು 3 ಜನ ಬ್ರಾಹ್ಮಣರ ಗುಂಪು ಅವರಿಗೆ ಆಚೆಯಿಂದ ಬರ್ತಾ ಇರೋರು ಹೇಳ್ತಾರೆ, ನೋಡಿ ಇಲ್ಲಿ ಚೇದಿ ದೇಶದಲ್ಲಿ ಒಂದು ಯಜ್ಞ ನಡೀತಾ ಇದೆ, ನಾವು ಅಲ್ಲಿಂದ ಬರ್ತಾ ಇದ್ದೀವಿ, ನೀವು ಬೇಕಾದ್ರೆ ಅಲ್ಲಿಗೆ ಹೋಗಿ ಅಂತೇಳಿ ಹೇಳ್ತಾರೆ. ಆಗ 3 ಜನ ಬ್ರಾಹ್ಮಣರು ಚೇತಿ ದೇಶವನ್ನ 3 ದಿಕ್ಕುಗಳಿಂದ ಪ್ರವೇಶ ಮಾಡ್ತಾರೆ. ಅಲ್ಲಿ ವಾರ್ತೆ ಕೇಳಿದರು, ಭೂವಲ್ಲಭನ ಕ್ರತು ಸಮಯವೆಂದು. ಕ್ರತು ಸಮಯ ಅಂದ್ರೆ ಯಜ್ಞ ನಡೆಯುವ ಒಂದು ಸಮಯ. ಆ ವೇಳೆಗೆ ಯಜ್ಞ ನಡೀತಾ ಇರುತ್ತೆ. ಅವರೆಲ್ಲ ಗಮನಿಸಲು ಕಂಡು 3 ಕೂಡುತ್ತಾ ಅವರೊಡನೆ ನಿಲ್ಲದೆ ಐದಿದರ್ ಅರಮನೆಗೆ. ಅವರು 3 ಜನ ಸೇರಿ ಯಜ್ಞ ನಡೆಯುವ ಸುದ್ದಿಯನ್ನು ಕೇಳಿ ಯಜ್ಞದ ವೇದಿಕೆಯ ಕಡೆಗೆ, ಅರಮನೆ ಕಡೆಗೆ ಬರ್ತಾರೆ. ತಮಗೆ ಅಲ್ಲಿ ದಕ್ಷಿಣೆ, ತೃಪ್ತಿ, ಭೋಜನವೆಲ್ಲ ಸಿಗಲ್ ಹೌದು ಎನ್ನುತ್ತಾ ಹೊಕ್ಕರು. ಯಜ್ಞ ಮಂಟಪ, ಅಲ್ಲಿ ನಮಗೆ ಹೊಟ್ಟೆ ತುಂಬ ಹಾಗೆ ಭೋಜನ ಸಿಗುತ್ತೆ ಮತ್ತೆ ದಕ್ಷಿಣೆ ಕೂಡ ಸಿಗುತ್ತೆ ಅಂತೇಳಿ ಆಸೆಯಿಂದ ಅವರು ಯಜ್ಞ ಮಂಟಪದ ಕಡೆಗೆ ಬರ್ತಾರೆ. ಅಲ್ಲಿ ಜನಪನ್ ಅವನೀಸುರರ ಮಂತ್ರದಲ್ ಅನಿಲಸಕನ್ ಆರಾಧಿಸಲು ರಾಜ, ಚೇದಿ ದೇಶದ ರಾಜ ಸುಭಾವು ಆತ ಯಜ್ಞ ಮಂಟಪದ ವೇದಿಕೆಯಲ್ಲಿ ಕೂತ್ಕೊಂಡು ಈ ಮುನಿಗಳು ಏನು ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಆ ಮಂತ್ರಗಳನ್ನ ಆಲಿಸ್ಕೊಳ್ತಾ ಹವಿಸ್ಸನ್ನ ನೆಡ್ತಾ ಅಲ್ಲಿ ಕೂತ್ಕೊಂಡಿರ್ತಾನೆ. ಮಂತ್ರದಲ್ಲಿ ಅನಿಲಸಕನ ಆರಾಧಿಸಲು, ಅಗ್ನಿದೇವನನ್ನ ಆತ ಆರಾಧಿಸ್ತಾ ಇರ್ತಾನೆ. ಆರಾಧಿಸಲು ನೃಪತನುಜೆಯಾದ ಸುನೀತಿಯಳು ದಮಯಂತಿ ಭಾವಿಸುತ್ತಾ ವನುತೆ ಇರ್ರೆ ಕಂಡನು ಸುದೇವನು. ಆ ರಾಜನ ಪಕ್ಕದಲ್ಲೇನೆ ರಾಜನ ಪಕ್ಕದಲ್ಲಿಯೇ ಸುನೀತೆಯ ಹಾಗೆ ಅಂತ, ಸುನೀತೆಯ ಹಾಗೆ, ಪುರಾಣದ ಸುನೀತೆ ಹಾಗೆ ಆಕೆ ಅಲ್ಲಿ ಕೂತ್ಕೊಂಡಿರ್ತಾಳೆ ರಾಜನ ಪಕ್ಕದಲ್ಲಿಯೇ. ಆಕೆಯನ್ನ ಸುದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಗುರುತಿಸ್ತಾನೆ. ಮನದೊಳ ಅನುಮಾನಿಸಿದನ್ ಈ ಮಾನಿನಿ ಮಹಾಸತಿ ಅನ್ನುತ್ತ ವಿಸ್ಮಯಗೊಂಡ ಮನದೊಳಗೆ, ಇವಳೆ ಮಹಾಸತಿಯಾದ ದಮಯಂತಿ ಅಂತೇಳಿ ಆತ ಅನುಮಾನಿಸುತ್ತಾ ತನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಅನುಮಾನವನ್ನ ಪಡ್ತಾನೆ, ಇವಳೇ ಇರಬೇಕು ಅಂತೇಳಿ. ಅವಳ ಸ್ಥಿತಿ ಹಾಗಿತ್ತು ಅಂದ್ರೆ ಕವಿ ಬಣ್ಣಿಸ್ತಾನೆ. ಮುಗಿಲು ಮುಸುಕಿದ ಚಂದ್ರಬಿಂಬವೋ, ಪಗಲೊಳ್ಳೆಸೆವ ಸುದೀಪ ಕಾಂತಿಯೋ, ಹೊಗೆಯೊಳ್ ಎಸಗಿದ ಚಿತ್ರ ಪ್ರತಿಮೆಯೋ ಹೇಳಲೇನ್, ಅವಳ ಉಗಿದು ಬಿಸುಟ ವಿಭೂಷಣದ ಮೈಲಿಗೆಯ ಸೀರೆಯ ಮಲಿನ ತನು ಕಳೆ ತೆಗೆದು ಕೈಗಲ್ಲದಲ್ಲಿ ನಿಂದಿರೆ ಕಂಡರ ಸತಿಯ. ಮುಗಿಲು ಮುಸುಕಿದ ಚಂದ್ರಬಿಂಬದ ಹಾಗೆ, ಮೋಡದ ಮರೆಯಲ್ಲಿರುವ ಚಂದ್ರಬಿಂಬದ ಹಾಗೆ, ಪಗಲೊಳ್ಳೆಸುವ ಸುದೀಪ ಕಾಂತಿ, ಹಗಲಿನಲ್ಲಿ ಸುದೀಪ ಕಾಂತಿ, ನಾವು ಸೂರ್ಯನನ್ನು ನೋಡ್ಲಿಕ್ಕೆ ಆಗಲ್ಲ ಹಾಗೆ ಆ ಥರದಲ್ಲಿ, ಜೊತೆಗೆ ಹೊಗೆಯೊಳ್ ಎಸಗಿದ ಚಿತ್ರ ಪ್ರತಿಮೆ, ಹೊಗೆಯ ಒಳಗೆ ಸಿಕ್ಕಿಕೊಂಡ ಒಂದು ಪ್ರತಿಮೆ ಹಾಗೆ ಇದ್ಲವಳು ಅಂತೇಳಿ
ಕಪ್ಪಾಗಿದ್ಲು ಅಂತ, ಅಷ್ಟು ಮಲಿನವಾಗಿದ್ಲು ಅವಳು ಅಂತೇಳಿ. ಜೊತೆಗೆ ಇನ್ನೇನು ಎಲ್ಲ ವಸ್ತ್ರಗಳನ್ನ ಆಭೂಷಣಗಳನ್ನು ತೆಗೆದು ಅವಳು ಕಳಚಿಟ್ಟುವುದರ ಪರಿಣಾಮವಾಗಿ ಒಂದು ಮಾಸಲು ಸೀರೆಯನ್ನು ಉಟ್ಕೊಂಡಿದ್ದಾಳೆ. ಇಡೀ ಮುಖದ ತುಂಬಿರಬೇಕಾದ ಕಳೆ ಏನಿದೆ ಅದು ಕಳಾಹೀನವಾಗಿದೆ ಅಂತ ಹೇಳಿ ಆತ ಹೇಳ್ತಾನೆ. ಕವಿ ಬಣ್ಣಿಸಿರೋದು ಸುದೇವನ ಕಣ್ಣಿಗೆ ಅವಳು ಕಂಡುದನ. ಆ ನಂತರದಲ್ಲಿ ಆತ ಹೋಗಿ ಆಕೆಯನ್ನ ಭೇಟಿ ಮಾಡಿ, ಇಂದು ವದನೆ ವಿದರ್ಭ ಪಟ್ಟಣದಿಂದ ಬಂದೆನು, ತಾನು ಭೂಸುರವಂದ್ಯನ್, ಎನ್ನ ಅಭಿಧಾನ ಕೇಳು ಸುದೇವನೆಂಬುದು. ಇಂದು ವದನೆ, ವಿದರ್ಭ ಪಟ್ಟಣದಿಂದ ನಾನು ಬಂದಿದ್ದೇನೆ ನಿನ್ನನ್ನು ಹುಡುಕ್ಲಿಕ್ಕಾಗಿ. ನನ್ನ ಹೆಸರು ಸುದೇವ. ನಿಮ್ಮನ್ನ ನೋಡ ಕಳುಹಿದ ತಂದೆ ಭೀಮ ನೃಪಾಲನ್, ಆತನ್ ನಂದನೆಗೆ ತಾ ಸಕನು ಚಿತ್ತೈಸೆನ್ನ ಭಿನ್ನಪವ. ನಾನು ಆತನಿಗೆ ಆಪ್ತನಾದವನು, ರಾಜ ಭೀಮನಿಗೆ ಆಪ್ತನಾದವನು. ನನ್ನ ಮಾತನ್ನ ನೀನು ಕೇಳು ತಾಯಿ ಅಂತ ಹೇಳಿ ಅವಳಲ್ಲಿ ಆರೈಕೆಯನ್ನ ಮಾಡ್ಕೊಳ್ತಾನೆ. ನಿನ್ನ ತಂದೆ ತಾಯಿಗಳು ಎಲ್ಲರೂ ಕೂಡ ತುಂಬಾ ಚಿಂತಿತರಾಗಿದ್ದಾರೆ ನಿನಗಾಗಿ, ಹಾಗಾಗಿ ನೀನು ಬರಬೇಕು ಅಂತೇಳಿ ಆತ ಹೇಳ್ತಾನೆ. ಕ್ಷಿತಿಪ ಭೀಮ ನೃಪಾಲನ್, ಆತನ ಸತಿಸುತರು, ಬಾಂಧವ ಸಹೋದರರ್, ಅತಿಶಯರು, ನಿಮ್ಮಯ್ಯ ಕುಮಾರರು, ಕುಶಲರ್ ಇಂದಿನಲ್ಲಿ ಕ್ಷಿತಿಯನ್ನಗಲುತ ನಳ ನೃಪತಿ ನಿಜ ಸತಿ ಸಹಿತ ವನಕೈದುದ ಕೇಳುತ್ತಲಿ ನಿಮ್ಮವರೆಲ್ಲ ಶೋಕಾಬ್ದಿಯಲ್ಲಿ ಮುಳುಗಿಯರು. ಈಗ ಮಕ್ಕಳನ್ನ ಬೇರೆ ಕಡೆಗೆ ಬಿಟ್ಟು ರಾಜ ರಾಣಿ ಅವರು ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನುವಂಥ ಕಾಡು ಪಾಲಾದ್ರು ಅನ್ನುವ ಸುದ್ದಿಯನ್ನು ಕೇಳಿ ನಿಮ್ಮ ಪರಿವಾರದವರು ಇದಾರಲ್ಲ, ನಿಮ್ಮ ತವರು ಮನೆಯವರು ಪೂರ್ತಿ ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಈಗ ಹರಿಯ ಕೃಪೆಯಿಂದಾಗಿ ನಿಮ್ಮನ್ನು ಕಂಡೆವು, ನಮ್ಮ ಪುಣ್ಯ ಸೇರಿ ತಮ್ಮಯ್ಯ ಪುಣ್ಯ ಎಂದು ಸುದೇವ ಕೈ ಮುಗಿದ. ನಿಮ್ಮನ್ನು ನೋಡಿದ್ರಿಂದ ನಮಗೆ ಪುಣ್ಯ ಫಲ ಸಿಕ್ಕ ಹಾಗೆ ಆಯಿತು. ಕೇಳುತ್ತಾಯೇ, ವಿದರ್ಭ ಪತಿ ಭೂಪಾಲನಾತ್ಮಜೆ ಪತಿಯೊಡನೆ ತನ್ನ ಆಲಯವನ್ನು ಉಳಿದು ವನಕೈದಿದಳೆನಲು ನೃಪ ಕೇಳಿ ತಾಳಲಾರದೆ ನೋಡಿ ಕರೆತರ ಹೇಳಿ ಕಳುಹಲು ಬಂದೇನೆ ಇಲ್ಲಿಗೆ. ನಿಮ್ಮನ್ನು ಹುಡುಕ್ಲಿಕ್ಕಾಗಿ ರಾಜ ಕಳಿಸಿದಾಗ ನಾನು ಇಲ್ಲಿಗೆ ಬಂದಿದ್ದೇನೆ, ಬಾಲೆ ದಮಯಂತಿಯಳ ಕಂಡೇನ್ ಎನ್ನುತ್ತಾ ಕೈ ಮುಗಿದ. ಇವಳನ್ನು ನಾನು ನೋಡಿದ್ದೀನಿ ಅಂತ ಹೇಳಿ ಅವನು ಛೇದಿ ದೇಶದ ರಾಣಿಯ ಎದುರು ಮಾತನಾಡ್ತಾನೆ. ಯಾರು? ಸುದೇವ. ಕಿರಿಯ ತಂದೆ ಸುಭಾವು ಮರುಗಿದ. ಅಲ್ಲಿಗೆ ಬಂದ ರಾಜ ಸುಭಾವು ಈ ಸಂಗತಿಯನ್ನು ಕೇಳಿ ಸಂಕಟ ಪಟ್ಕೊಳ್ತಾನೆ, ಮನದಲ್ಲಿ ಮರುಗ್ತಾನೆ. ವರಕುವರಿ ದಮಯಂತಿ, ನಿನ್ನಯ ಪುರುಷನಿಲ್ಲದ ಚಿಂತೆಯಿಂದೆಲ್ಲವನು ನೀ ತೊರೆದು ಕರಗಿ ಕಂದಿದೆ ಮಗಳೇ. ನಿನಗೆ ನಿನ್ನ ಪತಿ ಇಲ್ಲದ ಆ ಸಂಕಟ ಇದೆಯಲ್ಲ, ಅದನ್ನು ನಾನು ಬಣ್ಣಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೀನು ಪೂರ್ತಿ ಕಳಹೀನಳಾಗಿದೀಯಾ ಮಗಳೇ. ಆದ್ರೆ ಮತ್ತೆ ನೀನು ನಿನ್ನ ಪತಿಯನ್ನು ಸೇರುವ ಹಾಗೆ ನಿನ್ನ ಪತಿಯನ್ನು ನಾನು ಹುಡುಕಿಸಿಕೊಡ್ತೇನೆ ಅಂತ ಹೇಳಿ ಆತ ಭರವಸೆಯನ್ನ ಕೊಡ್ತಾನೆ. ನಿನ್ನ ಪುರುಷನ ಕರೆಸಿಕೊಡುವೆನು ನಾನು, ಚಿಂತೆ ಬೇಡ. ನಿನ್ನ ಪುರುಷ ಎಲ್ಲೇ ಇರಲಿ ಅವನನ್ನು ಹುಡುಕಿಸಿ ನಾನು ಮತ್ತೆ ಕರೆತಂದು ನಿನಗೆ ಕೊಡ್ತೇನೆ, ನೀನು ಚಿಂತಿಸಬೇಡ ಅಂತೇಳಿ ಹೇಳ್ತಾನೆ. ಹೀಗೆ ವಿದರ್ಭಪತಿ ಮನಮರುಗುತ್ತಿರಲ್ಲ ಆ ಸಮಯದಲ್ಲಿ ಭೂಸುರ ಸುದೇವನು ಬಂದು ಕೈ ಮುಗಿದೆಂದ ಈ ಹದನ. ಅಲ್ಲಿ ಎಲ್ಲ ಮಾತನಾಡ್ಬಿಟ್ಟು ಈ ಸುದೇವ ಇದ್ದಾನಲ್ಲ ಮತ್ತೆ ವಾಪಸ್ ವಿದರ್ಭಕ್ಕೆ ಬಂದು ಆತ ಹೇಳ್ತಾನೆ, ರಾಜ ಹೀಗೆ ನಿಮ್ಮ ಮಗಳು ದಮಯಂತಿ ನಮ್ಮ ರಾಜಕುಮಾರಿ ಅಲ್ಲಿದ್ದಾಳೆ ಛೇದಿ ದೇಶದಲ್ಲಿ ಅಂತೇಳಿ ಹೇಳ್ತಾನೆ. ಚೈದ್ಯಪುರದಲ್ಲಿ ವರಜನನಿ ಚಿಕ್ಕಮ್ಮನಲ್ಲಿ ಹೇಳ್ ಎಂದನ ವಿಬುಧ. ವಿಬುಧ ಅಂದ್ರೆ ಬ್ರಾಹ್ಮಣ. ಆತ ಅವಳ ಚಿಕ್ಕಮ್ಮನ ಅರಮನೆಯಲ್ಲಿ ಅವಳು ಆಶ್ರಯವನ್ನು ಪಡ್ಕೊಂಡಿದ್ದಾಳೆ, ಅವಳನ್ನು ಕರೆತರಬೇಕು ಅಂತೇಳಿ ಹೇಳ್ತಾನೆ. ಅವಳನ್ನ ನೋಡಿ ನಾನು ಮಾತನಾಡಿಸಿದೆ. ಸತಿಯಳ ಸ್ಥಿತಿ ಇದೆಯಲ್ಲ ತುಂಬಾ ಹೇಳಲಿಕ್ಕೆ ಬಣ್ಣಿಸ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಶೋಕದಲ್ಲಿ ಆಕೆ ಮುಳುಗಿದಾಳೆ, ಗಂಡ ಇಲ್ಲ ಅನ್ನುವ ಚಿಂತೆ ಆಕೆಗೆ ಕಾಡ್ತಾ ಇದೆ, ಹಾಗಾಗಿ ತುಂಬಾ ದುಃಖದಲ್ಲಿದ್ದಾಳೆ, ಅವಳ ಶೋಕವನ್ನ ಪರಿಹರಿಸಬೇಕು ಅಂತ ಹೇಳಿ ಆತ ಬೇಡ್ಕೊಳ್ತಾನೆ. ಮನದಲ್ಲಿಯೇ ಮರುಗ್ತಾ ಇದ್ದಾಳೆ ಅಂತೇಳಿ. ನೆರೆ ಕಂಡು ಹೇಳುವವರಾರೇನುತ್ತ ಮರುಗುವಳು ಮನದಲ್ಲಿಯೇ ನೋವನ ದುಃಖವನ್ನು ಆಕೆ ಅನುಭವಿಸ್ತಾ ಇದ್ದಾಳೆ. ಕೇಳುತ್ತಾ ಅರಸನ ವದನ ಕಾಂತಿ ವಿಶಾಲವಾದುದು, ಮನದಿ ಹರುಷವ ತಾಳಿ ಹೊಂಪುಳಿ ಹೋಗಿ ಭೀಮ ನೃಪಾಲ ಕರೆಸಿದನು ಬಾಲೆಯರ ತನ್ನ ಆಪ್ತ ಸಚಿವರ ಮೇಳದಲ್ಲಿ ನಿಜ ಸುದ್ದಿಯ ಕರೆತರ ಹೇಳಿ ರತ್ನಾಭರಣಗಳನ್ನಿತ್ತನ್ ಅವರ ಕಳುಹಿದನು.
ಸುದೇವರ ಮಾತನ್ನ ಕೇಳಿ ಅವನಿಗೆ ಸಂತೋಷವಾಗುತ್ತೆ. ಯಾರಿಗೆ? ರಾಜ ಭೀಮನಿಗೆ. ಹೊಂಪುಳಿ ಹೋಗಿ ಉತ್ಸಾಹ ಹೆಚ್ಚಾಯಿತು ಅಂತೇಳಿ ಭೀಮದೃಪಾಲ ಕರೆಸಿದನು ಬಾಲೆಯರ, ಹೆಣ್ಮಕ್ಳನ್ನ ಕರೆಸ್ತಾನೆ. ತನ್ನ ಆಪ್ತ ಸಚಿವರನ್ನು ಕರೆದು ಬಿಟ್ಟು ಒಂದು ಗುಂಪನ್ನು ಮಾಡಿ ನನ್ನ ಮಗಳನ್ನ ಕರೆದುಕೊಂಡು ಬನ್ನಿ ಅಂತೇಳಿ ಅವರಿಗೆಲ್ಲ ರತ್ನ ಆಭರಣಗಳನ್ನ ಕೊಟ್ಟು ಕಳುಹಿಸಿ ಕೊಡ್ತಾನೆ. ಆ ನಂತರದಲ್ಲಿ ಆ ಸುದ್ದಿಯನ್ನು ತಿಳಿದು ಅಲ್ಲಿಗೆ ಕಳುಹಿಸಿ ಕೊಟ್ಟಾನೆ. ಕೊಟ್ಟ ತರುವಾಯ ಇವರೆಲ್ಲರೂ ಹೋಗಿ ವಿದರ್ಭದಿಂದ ಚೇದಿ ದೇಶಕ್ಕೆ ಬಂದು ರಾಜನಿಗೆ ಹೇಳ್ತಾರೆ, ಬಂದರಲ್ಲಿಗೆ ಚೈದ್ಯ ನೃಪತಿಯನ್ ಅಂದು ಕಾಣಿಸಿಕೊಂಡರ್, ಅವರನ್ನು ಮಂದಿರದ ಸುಕ್ಷೇಮವನ್ನು ಹೇಳಿದರು. ಇಂದು ಮುಖಿ ದಮಯಂತಿಯನು ಕಳು ಎಂದು ಭೀಮ ನೃಪಾಲ ಹರ್ಷದೋಳ್ ಇಂದು ನಿಮಗೆ ಉಡುಗೊರೆಗಳನ್ನು ಕಳುಹಿದನು ಕೇಳೆಂದ. ಹೀಗೆ ತನ್ನ ಮಗಳನ್ನ ಕಳಿಸ್ಕೊಡಿ ಅಂತೇಳಿ ನಿಮಗೆ ಉಡುಗೊರೆಗಳನ್ನ ಕಳಿಸ್ಕೊಟ್ಟಿದ್ದಾನೆ ಮಹಾರಾಜರೇ. ಆದ್ರಿಂದ ರಾಜ ಭೀಮನ ಓಲೆ ಇದೆ ನೋಡಿ, ಈ ಮಗಳನ್ನ ಕಳುಹಿಸಿಕೊಡಿ ಅಂತೇಳಿ ಆತ ಹೇಳ್ತಾನೆ. ಆ ಗುಂಪು ಯಾರು ಆಪ್ತ ಸಚಿವರು ಮತ್ತೆ ಹೆಣ್ಮಕ್ಳೆಲ್ಲ ಬಂದಿರ್ತಾರಲ್ಲ ಅವರು. ನಂತರ ಚೈದ್ಯ ರಾಜ ಸುಬಾವು ಆತ ಏನ್ ಮಾಡ್ತಾನಂದ್ರೆ ಒಂದು ದಂಡಿಗೆಯನ್ನು ತರಿಸ್ತಾನೆ. ಪಲ್ಲಕ್ಕಿಯನ್ನು ತರಿಸಿದನು. ದಂಡಿಗೆಯೊಳಗೆ ಕುಳ್ಳಿರಿಸಿ ಸತಿಯರ ಗಡಣದಲ್ಲಿ ಮಂದಿರವ ಹೊರಹೊಂಟ ಅರಸನೇರಿದ ಗಜದ ಕಂದರವ ಮೆರವ ನಾನಾ ವಾದ್ಯರವಸದಿ ಕರಿತೊರಗ ಕಾಲಾಳ ಸಂದಣಿ ಉರವಣಿಸೆ ನಡೆತಂದು ಹೊಕ್ಕ ವಿದರ್ಭ ಪಟ್ಟಣವ. ರಾಜ ಸ್ವತಃ ಒಂದು ಪಲ್ಲಕ್ಕಿಯನ್ನು ತರಿಸಿ ಆ ಪಲ್ಲಕ್ಕಿಯಲ್ಲಿ ಅವಳನ್ನು ಕೂರಿಸಿ ಸೈನಿಕರ ಜೊತೆಯಲ್ಲಿ ಸುಬಾವು ಒಂದು ಆನೆಯ ಮೇಲೆ ಏರಿ ಕಾಲಾಳು ಕುದುರೆ ಎಲ್ಲರೂ ಕೂಡ ಇವಳ ರಕ್ಷಣೆಗೆ ಬರಬೇಕು ಅಂತೇಳಿ ಎಲ್ಲರೂ ಸೇರಿ ಅವರು ವಿದರ್ಭ ಪಟ್ಟಣಕ್ಕೆ ಬರ್ತಾರೆ. ವಿದರ್ಭ ಪಟ್ಟಣಕ್ಕೆ ಬಂದಾಗ ಚೈದ್ಯನೃಪ ಸುಬಾವು ಸಾಂತ್ವನವನ್ನ ಹೇಳ್ತಾನೆ. ಹೀಗೆ ಕಂತುಪಿತನ ಒಲಿಮೆಯಲ್ಲಿ ಧರಣೀಕಾಂತ ಭೀಮನೃಪಾಲ ಬಾಂಧವ ಸಂತತಿಯನ್ನು ಆಧರಿಸಿ ಕಳುಹಿದನ್ ಅವರನ್ನು ಉಚಿತದಲ್ಲಿ. ಈ ಭೀಮರಾಜ ಏನ್ ಮಾಡ್ತಾನಂದ್ರೆ ಹೀಗೆ ಬಂದಂತ ಬಂಧು ಬಾಂಧವರನ್ನ ಅವರಿಗೆ ಆದರದ ಸತ್ಕಾರಗಳನ್ನ ಮಾಡಿ ಗೌರವಪೂರ್ವಕವಾಗಿ ಅವರನ್ನ ಕಳುಹಿಸಿ ಕೊಡ್ತಾನೆ. ಮತ್ತೆ ತನ್ನ ಮಗಳು ದಮಯಂತಿಯ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅಂತೇಳಿ ಆತ ಆಲೋಚನೆಯನ್ನ ಮಾಡ್ತಾನೆ. ಇವಳ ಸಂಕಟ ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿ ಅವರು ಸಮಾಲೋಚನೆಯನ್ನ ಮಾಡ್ತಾರೆ. ರಾಜ ಭೀಮ ಮತ್ತೆ ದಮಯಂತಿ ಬಂಧು ಬಾಂಧವರು ಎಲ್ಲ ಸಮಾಗಮ ಆಗುತ್ತೆ. ಬಂಧುಗಳು ಪರಸ್ಪರ ಪ್ರೀತಿಯನ್ನು ಹಂಚ್ಕೊಳ್ತಾರೆ, ಸುಖ ದುಃಖಗಳನ್ನೆಲ್ಲ ಅವರು ಪರಸ್ಪರ ಹಂಚ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಿದ್ದು ಆಯಿತು. ಅವ್ರನ್ನೆಲ್ಲ ಬೀಳ್ಕೊಡ್ತಾನೆ. ಯಾರು? ರಾಜ ಭೀಮ ಸುಬಾವು ಮತ್ತೆ ಆ ಪರಿವಾರ ಏನಿದೆ ಆ ಪರಿವಾರವನ್ನೆಲ್ಲ ಉಚಿತ ಉಡುಗೊರೆಗಳನ್ನು ಕೊಟ್ಟು ಆತ ಕಳುಹಿಸಿ ಕೊಡ್ತಾನೆ. ಇಲ್ಲಿ ಅವರು ಆಚೆಗೆ ಹೋದ ನಂತರದಲ್ಲಿ ದಮಯಂತಿ ಮತ್ತೆ ರಾಜ ಭೀಮ ಸಮಾಲೋಚನೆಯನ್ನು ಮಾಡಿ ನಳನನ್ನು ಹುಡುಕಿಸುವ ಕೆಲಸಕ್ಕೆ ಅವರು ಹೊರಡುತ್ತಾರೆ. ಒಟ್ಟಾರೆ ಈ ಭಾಗ ಇದೆಯಲ್ಲ, ಎಲ್ಲಿಂದ ಅಂದ್ರೆ ಈ ಸೆಷನ್ನಲ್ಲಿ ವಿಶೇಷವಾಗಿ ದಮಯಂತಿಯನ್ನು ಹುಡುಕುವಂಥದ್ದು, ಮತ್ತೆ ಅವರ ತಂದೆ ತಾಯಿಗಳು ಶೋಕಕ್ಕೆ ಒಳಗಾಗೋದು, ಮತ್ತೆ ಚೇದಿ ದೇಶದಲ್ಲಿ ಇರುವ ದಮಯಂತಿಯನ್ನು ವಾಪಸ್ ಕರೆತಂದು ಅವರೆಲ್ಲ ಬಂಧು ಬಾಂಧವರ ಸಮಾಗಮ ಆಗುತ್ತಲ್ಲ, ಅಲ್ಲಿಯವರೆಗಿನ ಏನು ಪಠ್ಯಭಾಗ ಇದೆ. ಈ ಪಠ್ಯಭಾಗದಲ್ಲಿ ಗಮನಿಸಬೇಕಾದ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಶಾಖಪಾಕದಿ ಸವಿಗೊಳಿಪ ವರವಿದ್ಯೆ ತನಗುಂಟು. ಈತ ನಳ ಬಾಹುಕನ ಹೆಸರಿನಲ್ಲಿರುವಂತಹ ನಳ ರಾಜ ಋತುಪರ್ಣನಿಗೆ ಹೇಳುವಂತಹ ಮಾತು, ನಿನ್ನ ಸಿರಿಮುಖ ತಾಮರಸವನ್ನು ಕಾಣೆ, ಮಗಳ ದುಃಖವನ್ನ ಸಹಿಸಿಕೊಳ್ಳಲಾರದೆ ಭೀಮ, ಮಗಳೇ ನಿನ್ನ ಮುಖವನ್ನು ನನಗೆ ಬಂದು ತೋರಿಸು ಅಂತೇಳಿ ಸಂಕಟ ಪಡುವ ಒಂದು ಸಾಲು ಇದು. ಮುಗಿಲು ಮುಸುಗಿದ ಚಂದ್ರಬಿಂಬವೋ, ಮುಗಿಲ ಮರೆಯಲ್ಲಿರುವ ಚಂದ್ರಬಿಂಬದ ಹಾಗೆ ಅವಳು ಇದ್ಲು ಅಂತೇಳಿ, ಕಳಾಹೀನವಾಗಿದ್ಲು ಅಂತೇಳಿ ಈತ ಸುದೇವ ಅವಳ ಸ್ಥಿತಿಯನ್ನ, ದಮಯಂತಿಯ ಸ್ಥಿತಿಯನ್ನ ನೋಡಿ ತನ್ನ ಅಭಿಪ್ರಾಯವನ್ನ ಹೀಗೆ ಅಂದ್ಕೊಳ್ತಾನವ. ನಿನ್ನ ಪುರುಷನ ಕರೆಸಿಕೊಡುವೇನೋ. ಸುಬಾವು ರಾಜ
ದಮಯಂತಿಗೆ ಸಾಂತ್ವನವನ್ನ ಹೇಳುವ ಸಂದರ್ಭದಲ್ಲಿ ಬರುವಂತಹ ಮಾತಿದು. ಇನಿಯನು ನೆರೆ ಕಂಡು ಹೇಳುವವರಾರ್, ಆದ್ರೂ ನೀನು ತುಂಬಾ ಸಂಕಟ ಪಡ್ತಾ ಇದೀಯ ಮಗಳೇ, ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ಹೇಳಿ ಯಾರು ಹೇಳುವವರು ಅಂತ ಹೇಳಿ ಸುಬಾಹು ಹೇಳುವಾಗ ಈಕೆ ಅಂದ್ಕೊಳ್ತಾರೆ, ದಮಯಂತಿ ಅಂದ್ಕೊಳ್ಳುವಂತ ಮಾತಿದು. ಅವನು ಎಲ್ಲಿದ್ದಾನೆ ಅಂತೇಳಿ ಯಾರಪ್ಪ ನನಗೆ ಬಂದು ಹೇಳುವವರು ಅಂತೇಳಿ ಅವಳು ಸಂಕಟ ಪಡುವಂತ ಒಂದು ಸಂದರ್ಭ. ಒಟ್ಟಾರೆ ಸ್ನೇಹಿತರೆ, ಈ ಪಠ್ಯಭಾಗ ಏನಿದೆ, ಇಂದು ನಾವು ನೋಡಿದ ಪಠ್ಯಭಾಗದಲ್ಲಿ ತನ್ನ ನೇರ ನುಡಿಗಳಿಂದ ಅಯೋಧ್ಯೆಯ ರಾಜ ಋತುಪರ್ಣನ ವಿಶ್ವಾಸ ಗಳಿಸಿ ಬಾಹುಕ ಎನ್ನುವ ಹೆಸರಿನಲ್ಲಿ ನಳ ಅಲ್ಲಿ ಆಶ್ರಯವನ್ನ ಪಡೆಯುವುದನ್ನು ನಾವು ಗಮನಿಸಿದ್ದಾಯ್ತು. ಜೊತೆಗೆ ದಮಯಂತಿ ನಳರಿಗಾಗಿ ಹಂಬಲಿಸಿದ ವಿದರ್ಭ ಪತಿ ರಾಜ ಭೀಮನಿಗೆ ಸುದ್ದಿ ತಿಳಿದಾಗ ಆತ ಸಂಕಟ ಪಡ್ತಾನೆ. ಮಗಳು ಅಳಿಯರ ಆ ಸ್ಥಿತಿಗಾಗಿ ಮರುಗ್ತಾನೆ. ಮತ್ತೆ ದಮಯಂತಿಯನ್ನ ನಾನು ಹೇಗಾದ್ರೂ ಮಾಡಿ ಕರೆತರಬೇಕು ಅಂತೇಳಿ ಎಲ್ಲ ಚರರನ್ನ ಸೇವಕರನ್ನು ಕಳಿಸುವಂತದ್ದನ್ನ ನಾವು ಗಮನಿಸಿದ್ದಾಯ್ತು. ಹಾಗೇನೆ ವಿದರ್ಭದ ಚರರಿಂದ ಚೇದಿಯಲ್ಲಿ ದಮಯಂತಿ ಭೇಟಿ. ವಿದರ್ಭದ ಸುದೇವ ಏನಿದ್ದಾನೆ ಆತ ಹಾಗೆ ಊರುಗಳನ್ನ ಸುತ್ಕೊಂಡು ಹೋಗಿ ಚೇದಿ ದೇಶದಲ್ಲಿ ದಮಯಂತಿಯನ್ನ ಭೇಟಿಯಾಗೋದು. ಹಾಗೇನೆ ಚೈತ್ಯದ ಅರಸ ಸುಬಾವಿನ ಜೊತೆಯಲ್ಲಿ ವಿದರ್ಭ ಸೇರಿದ ದಮಯಂತಿ. ಚೈತ್ಯ ರಾಜ ಸುಬಾವು ಏನಿದ್ದಾನೆ ಆ ಸುಬಾವು ಮಗಳು ದಮಯಂತಿಯನ್ನ ಕರೆದುಕೊಂಡು ಬಂದು ವಿದರ್ಭಕ್ಕೆ ಬಿಟ್ಟು ಅವರ ತಂದೆ ತಾಯಿಗಳ ಜೊತೆಯಲ್ಲಿ ಅವಳು ಸೇರಿಕೊಳ್ಳುವ ಹಾಗೆ ಮಾಡ್ತಾನೆ. ಆ ನಂತರದಲ್ಲಿ ಸುಬಾವು ಮತ್ತೆ ಉಚಿತ ಉಡುಗೊರೆಗಳ ಸಮೇತ ಅವನು ವಾಪಸ್ ಚೇದಿ ದೇಶಕ್ಕೆ ಹೋಗೋದನ್ನು ನಾವು ಈ ಒಂದು ಸೆಷನ್ನಲ್ಲಿ ಗಮನಿಸಿದ್ದು ಆಯಿತು. ಮತ್ತೆ ಮುಂದಿನ ಸೆಷನ್ನಲ್ಲಿ ನಳನ ಹುಡುಕಾಟವನ್ನು ಕವಿ ಹೇಗೆ ಬಣ್ಣಿಸ್ತಾನೆ, ಹಾಗೆ ಚಿತ್ರಿಸಿದ್ದಾನೆ ಅನ್ನೋದನ್ನ ನೋಡೋಣಂತೆ. ಈಗ ಈ ಕೆಲವು ವಿಚಾರಗಳನ್ನ ಎಷ್ಟೊತ್ತು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.